ಟೈಮ್ 8:30 ಆಯಿತು. ಧರ್ಮಸ್ಥಳ ತಲುಪಿದ್ವಿ. MT ಒಂದು ಸ್ಟಾರ್ಟ್ ಆಗ್ತಾ ಇಲ್ಲ ಗಾಡಿ. ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಬರೋದು. ಒಳ್ಳೆ ಕಂಡಕ್ಟ್ ಮಾಡಿದ್ದೀರಿ ರತೀಶ್. 3 ಜನ ಪ್ಲಾನ್ ಮಾಡಿದ್ದು. ದುರದೃಷ್ಟವಶಾತ್ ಒಂದು ದನ ಅಡ್ಡ ಬಂತು. ಅದು ಎಂತ ಮಾಡ್ಲಿಕ್ಕೆ ಆಗಲಿಲ್ಲ. ಐಕ್ 250 ಬಜೆಟ್ 278 ಡೆಡ್ ವೇಸ್ಟ್ ಮಾಡೋದು ತಪ್ಪು. ಎಂತ ಇದ್ರು ಕೂತು ಮಾತಾಡಬೇಕು. ಹಾಕ್ತಾರನ್ನ ಗಾಡಿಯಲ್ಲೂ ಪೂರ ಕ್ಲಾಸ್ ಕಾರ್ಡ್ ಪೂರ ಬಾರದಲ್ಲಿ ನೆಕ್ಕಿ ಖಾಲಿ ಫುಲ್ ಡಿಸ್ಕೌಂಟ್ ಅದು. ಮಾಡೋದು ತಪ್ಪು. ಎಂತ ಇದ್ರು ಕೂತು ಮಾತಾಡಬೇಕು. ಊರ್ನವರ ಕಾಂಪ್ಲಿಕೇಶನ್ಗೆ ಗಾಡಿ ನಿಲ್ಲಿಸಿದ್ದಾರೆ. ಪ್ರಜ್ಞಾ PU ಕಾಲೇಜ್. ಲೆಫ್ಟ್ ಸೈಡಲ್ಲಿ ಒಂದು ದೇವಸ್ಥಾನ. ಫುಲ್ಲು ಧೂಳು ಇಲ್ಲಿ. ಜಯ ಶ್ರೀರಾಮ್ ಶೀಘ್ರವರಪ್ರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಫುಲ್ಲು ಬಳಪಕಲ್ಲಲ್ಲಿ ಮಾಡಿದ ಕಲಾಕೃತಿಗಳು. ಗಣಪತಿ, ಬುದ್ಧ ಎಲ್ಲ ಉಂಟು. ಆಮೆ ಅಲ್ಲಿ ಮಾಡ್ತಾ ಇದ್ದಾರೆ, ಗಮನಿಸ್ಬೋದು. ಆಮೆ ರೆಡಿ ಮಾಡ್ತಿದ್ದಾರೆ. ಬಳಪಕಲ್ಲ ಅದು, ಬಳಪಕಲ್ಲು. ಭಾರತ ಸರ್ಕಾರ ಪುರಾತತ್ವ ಇಲಾಖೆ, ಮಂಜ್ರಾಬಾದ್ ಕೋಟೆ. ಸಮಯ 8ರಿಂದ ಸಂಜೆ 5 ಗಂಟೆ ಕಳೆಯಿತು. ಅಲ್ಲಿ ಮೇಲೆ ಒಂದು ಗೇಟ್ ಉಂಟು, ಅಲ್ಲಿ ಲಾಕ್ ಮಾಡ್ತಾರಂತೆ. ಇಲ್ಲಿ ಅಂಗಡಿಯಲ್ಲಿ ಹೇಳಿದರು, ಹಾಗಾಗಿ ನಾನು ಹೋಗ್ತಾ ಇಲ್ಲ. ನಾನು ಮುಂಚೆ ಒಮ್ಮೆ ಹೋಗಿದ್ದೇನೆ, ಎಂತ ಇಲ್ಲ ಅಲ್ಲಿ. ಅದು ಡ್ರೋನ್ ಶಾಟ್ ತೆಗೆದ್ರೆ ಮಾತ್ರ ನಕ್ಷತ್ರದ ಹಾಗೆ ಕಾಣೋದು. ಹಾಗಾಗಿ ನಾನು ಹೋಗಲಿಲ್ಲ. ಅವರಿಗೆ ಹೋಗಿದ್ದಾರೆ, ಅರ್ಧಕ್ಕೆ ಹೋಗಿ ವಾಪಸ್ ಬರ್ಬೋದು. ಅಲ್ಲಿ ಅಂಗಡಿಯವರು ಹೇಳಿದರು ಬಿಡುವುದಿಲ್ಲ ಅಂಥೇಳಿ. ಕಾಫಿ ಕುಡಿತಾ ಇದ್ದೇವೆ ಮಂಜ್ರಾಬಾದ್ ಕೋರ್ಟ್ ಹತ್ರ. ಐಕ್ 250 ಬಜೆಟ್ 278 ಡೆಡ್ ವೇಸ್ಟ್ ನಿಜವಾದ ಕಂಪೇರ್ ಮಾಡ್ಕೊಂಡ ಇರಾಗ ಡಾಮಿನಾರ್ 250 ಬರ್ತದೆ. ಪುಡಿಯೇ ಬಡ್ಚು ಅಂತ ಒಂದೇನು ಬೋದು ಏನು ದುಂಬೆ ಒಂದೇ ಫಿಕ್ಸ್ ನಿತ್ತೆ ಆಂಡ ಕಂಫರ್ಟ್ ರೈಡಿಂಗ್ ವಿಷಯ ನಿರ್ದಿಲ್ಲ ಕಂಫರ್ಟ್ ಪಾತ್ರ ಇಜ್ಜಿ ಏನು ಲೇಟೆಸ್ಟ್ ರೈಡ್ ಮಾಡ್ತದೆ ಕಂಫರ್ಟ್ ಪಿಲಿಯನ್ ಕಂಫರ್ಟ್ ಲಾಂటి ಇತ್ತು ನೆಟ್ ಅವೇ ಓಕೆ ಇರಾಗ ಪವರ್ ಮಾತ್ರ ಮಸ್ತ್ ಲ್ಯಾಗ್ ಪಂಡ ಆಟ ಒಂದು ಪವರ್ ಇತ್ತು. ಕಬೀರ್ ಅವರೇ, ಟ್ರಿಪ್ ಎಲ್ಲ ಹೇಗಾಯಿತು? ಜಬರ್ದಸ್ತ್. ನಿಮ್ಮದು ಫುಲ್ ಎನರ್ಜಿ ಉಂಟು, ಖುಷಿ ಆಗ್ತದೆ. ಅದೇ ಎನರ್ಜಿ ಫುಲ್ ಉಂಟು. ಹಾಂ, ಎನರ್ಜಿ ವೀಕ್ ಆಗಲಿಲ್ಲ. ನಾವು ಹೊರಟಲ್ಲಿ ಸ್ವಲ್ಪ ಲೇಟ್ ಆಯ್ತಾ ಅಂತ ಅಲ್ವಾ? ಲಂಚಲ್ಲಿ ಲೇಟ್ ಮಾಡಿದ್ರು ಅವರು ಸ್ವಲ್ಪ. ನಮ್ಮದು ತಪ್ಪಾಯ್ತು ಅದು. ನಾವು ಒಂದೇ ಕಡೆ ಹೋಗಬೇಕಿತ್ತು. ಒಂದೇ ಕಡೆಯಲ್ಲಿ ಹೋಗ್ತಿದ್ರೆ ಹೌದು. ನೆಕ್ಸ್ಟ್ ಹಾಗೆ ಮಾಡುವ. ಒಂದು 3/4 ಗಂಟೆ ನಮಗೆ ಅದೇ ನಮಗೆ ಪ್ರತಿ ರೈಡಿಂಗ್ ಒಂದು ಪಾಠ ಕಲಿಸ್ತದೆ ಅಲ್ವಾ? ಹೌದು. ಕಾಫಿದ್ದು ಗಿಡದಿಂದ ಮಾಡಿದ್ದು ಸೂಪರ್ ಉಂಟು ಡೆಕೋರೇಷನಿಗೆ. ಸಕಲೇಶ್ಪುರ, ಚಿಕ್ಕಮಂಗ್ಳೂರು ಸೈಡ್ ಅಂತಹ ತುಂಬ ಕಲಾಕೃತಿಗಳು ಸಿಗ್ತದೆ. ಒಂಥರ ವಾಸ್ ಎಲ್ಲ ಇಟ್ಟು ತುಂಬ ಡೆಕೋರೇಟ್ ಮಾಡಿ ಇಡ್ತಾರೆ. ಅದು ಕಾಫಿದು ಕಾಂಡದಿಂದ ಮಾಡಿದ್ದು, ಬಹಳ ಚೆಂದ ಉಂಟದು ನೋಡಲಿಕ್ಕೆ ಸಹ. ಒಳ್ಳೆ ಮನೆಯೆಲ್ಲ ಇದ್ದರೆ ಚೆಂದ ಒಂದು ಅಲಂಕಾರಿಕ ವಸ್ತುವಾಗಿ ಇಡ್ಬೋದು ಅದನ್ನು. ಶಿರಾಡಿ ಘಾಟ್ ಇಳಿತಾ ಇದ್ದೇವೆ. ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು. ನಮ್ಮ ಬೈಕರ್ಸ್ ಎಲ್ಲ ಸಾಲಲ್ಲಿ ಹೋಗ್ತಾ ಇದ್ದಾರೆ.
ಅಷ್ಟೊಂದು ಕರೆಕ್ಟ್ ಅಂತ ಇಲ್ಲ ಘಾಟೆ, ತುಂಬ ಕಡೆ ಗುಂಡಿ ಬಿದ್ದಿದೆ, ಹಾಗೆ ಸ್ವಲ್ಪ ಜಾಗ್ರತೆಯಿಂದ ಹೋಗಬೇಕು. ಒಂದು ಸಣ್ಣ ವಾಟರ್ಫಾಲ್ ಇದು, ಇಷ್ಟು ಡ್ರೈ ಆಗಿದೆ ಈಗ, ಮಳೆ ಇಲ್ಲ, ಹಾಗಾಗಿ ಇಷ್ಟು ನೀರು ಇರುವುದು ದೊಡ್ಡ ವಿಶೇಷ. ನಮ್ಮ ಟೀಮ್ ಎಲ್ಲ ಟೀ ಕುಡಿಲಿಕ್ಕೆ ಇಲ್ಲಿ ಕೂತಿದ್ದಾರೆ. ಶಬ್ಬೀರ್ ಬಾಯ್ ಫುಲ್ ಟೈರ್ಡ್ ಆಗಿದ್ದಾರೆ, ಮುಖ ಎಲ್ಲ ಬಾಡಿ ಹೋಗಿದೆ. ಅವರು ಚಾರ್ಜ್ ಆಗಬೇಕಿದೆ. ಒಂದು ಚಾ ಕುಡಿದ್ರೆ ಫುಲ್ ಚಾರ್ಜ್. ಕಾಫಿ ಗಿಡದ ಕಾಂಡದಿಂದ ಮಾಡಿದ ಅಲಂಕಾರಿತ ವಸ್ತುಗಳು. ಇದು ಸಕಲೇಶಪುರ, ಚಿಕ್ಕಮಗಳೂರು ಎಲ್ಲ ಕಡೆ ಸಿಗ್ತದೆ ಘಟ್ಟದಲ್ಲಿ. ಇಲ್ಲೊಬ್ರು ನೀರು ಬಿಡ್ತಾ ಇದ್ದಾರೆ ಅದಕ್ಕೆ. ಎಲ್ಲ ವೆರೈಟಿ ವಸ್ತುಗಳು ಉಂಟು ಅವ್ರದ್ದು. ಎಲ್ಲ ಚಂದ ಸೆಟ್ ಮಾಡಿದ್ದಾರೆ. ಗಣೇಶ್ರೇ, ಒಳ್ಳೆ ಒಂದು ಬೈಕ್ ರೈಡ್ ಆಯೋಜನೆ ಮಾಡಿದ್ದಾರೆ. ಹೀಗೆ ಇನ್ನೂ ತುಂಬ ರೈಡ್ ಮಾಡಲಿ. ತುಂಬ ಖುಷಿ ಆಯಿತು, ಫಸ್ಟ್ ಟೈಮ್ ನಾನು ಬರೋದು. ಒಳ್ಳೆ ಕಂಡಕ್ಟ್ ಮಾಡಿದ್ದೀರಿ, ಅವರಿಗೆ ಧನ್ಯವಾದಗಳು. ಮತ್ತು ಕಮಾಂಡಿಂಗ್ ಇತ್ತು, ಎಲ್ಲ ಕೇಳ್ತಾರೆ ಅವರು ಹೇಳಿದ ಹಾಗೆ. ಮತ್ತು ನಾನು ತುಂಬ ರೈಡ್ ಹೋಗಿದ್ದೇನೆ, ಆದರೆ ಇವತ್ತು ತುಂಬ ಡಿಸಿಪ್ಲಿನ್ ಇತ್ತು ಗಾಡಿ. ಆದರೆ ದುರದೃಷ್ಟವಶಾತ್ ಒಂದು ದನ ಅಡ್ಡ ಬಂತು, ಅದು ಎಂತ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ದೇವರೇ ಕಾಪಾಡಿದ್ದು, ಯಾವ ರೈಡರಿಗೆ ಏನು ಪೆಟ್ಟಾಗಲಿಲ್ಲ, ಅದೇ ನಮಗೆ ಖುಷಿ ಆದದ್ದು. ಯಾಕಂದರೆ ಗಾಡಿಗೆ ಸಹ ಡ್ಯಾಮೇಜ್ ಆಗಲಿಲ್ಲ ಅಲ್ವಾ. ನಿಮಗೆ ತುಂಬ ಧನ್ಯವಾದಗಳು. ಮತ್ತು ಇನ್ನೂ ರೈಡ್ ಆಗಲಿ. ಎಸ್, ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದ ಶಬ್ಬೀರ್ ಅವರಿದ್ದಾರೆ. ಪಂಪುನೆ ಏರುಲ್ಲೇರು ಯತೀಶ್ ಒಲ್ಪೊಳ್ಳೇರು ಅಷ್ಟೇ. ಒಂದು ಎಂಕೆಲ್ಲ ಮೇಯ್ನ್ ಆಗ್ತಾರನ್ನ ಗಾಡಿಂದು ಪೂರ ಕ್ಲಾಸ್ ಕಾರ್ಡ್ ಪೂರ ಬಾರ್ದಲ್ಲಿ ನೆಕ್ಕ್ ಖಾಲಿ ಫುಲ್ ಡಿಸ್ಕೌಂಟ್ ಆದ 1 ಲಕ್ಷ ಚಿಲ್ಲರೆ ಬಲ್ತದಲ್ಲಿ. ಖಾಲಿ ಡಿಸ್ಕೌಂಟ್ ಆತಿಕ್ಲಿಕ್ಕೆ 48,000 ನೆಗಸ್ಟೆಲ್ಲ ಒಂದು ನಿಜ್ಜಿ ಸೇಲೆ ಇದ್ದು ಒಂದು ಮೇನ್ BMW ಬೈಕ್. ಬೆಳ್ತಂಗಡಿಯಲ್ಲಿ ಇಂಥದ್ದೊಂದು ಸಂಘಟನೆ ಅಂತ ಹೇಳಿದ್ರೆ ಬೈಕರ್ ಸ್ಕ್ವಾಡ್. ನಿಮಗೆ ಯಾರೆಲ್ಲ ಪ್ರೇರಣೆ, ಯಾರೆಲ್ಲ ಸೇರಿ ಮಾಡಿದ್ದನ್ನು? ಹೌದು ರತೀಶ್ 3 ಜನ ಪ್ಲಾನ್ ಮಾಡಿದ್ದು. ಹೌದು, ಮನ್ಸೂನ್ ರೈಡ್. ಆಗಲಿ, ಓಕೆ ಆಗಲಿ. ನಿಮಗೆ ಶುಭ ಹಾರೈಸ್ತೇವೆ. ರತೀಶಿಗೆ ಕೂಡ ಧನ್ಯವಾದಗಳು. ಇನ್ನೇನು ದೊಡ್ಡ ರೈಡ್ ಆಯೋಜನೆ ಮಾಡಿ. ಹೌದು, ಆಗಲಿ. ನೆಕ್ಸ್ಟ್ ಒಂದು ಹಾಲ್ಟಿಂಗ್ ಆಗೋದು ಒಂದು ಪ್ಲಾನ್ ಮಾಡಿ. ಆಗಲೇ ನಮ್ಮ ಇವರು ಹೇಳಿದರು, ಎಲ್ಲಿ ಹೋದ್ರು ಅವರು? ನಿಶ್ಚಿತ ಅಲ್ಲ, ಯಶ್ವಿತ್ ಅವರು ರೂಟ್ ಇದ್ದು ಮೈನ್. ಹೌದು, ನಮ್ಮ ರೂಟ್ ಇಂಪಾರ್ಟೆಂಟ್. ಹೌದು, ಅವರಿಗೆಲ್ಲ ಮಾಹಿತಿ ಉಂಟು, ಆದರೆ ಸುಲಭ ಆಗ್ತದೆ. ಇಲ್ಲದಿದ್ದರೆ ಒಳಗಿನ ರಸ್ತೆಯಲ್ಲಿ ಬರೋದು ಸ್ವಲ್ಪ ಕಷ್ಟ ಅಲ್ವಾ. ಯಾರು ಸಿಕ್ಕುದು ಆಗಲಿ. ಬೆಳ್ತಂಗಡಿ ತಾಲೂಕಿನ ನಿಮ್ಮ ಬೈಕರ್ ಸ್ಕ್ವಾಡ್ ಯಶಸ್ವಿ ಆಗಲಿ. ತುಂಬ ಖುಷಿ ಆಯಿತು. ಅದೇ ರೀತಿ ಇನ್ನೊಂದು 100% ನಾವು ಯಾವತ್ತು ಇದ್ದೇವೆ. ಹೌದು, ನಮಗೆ ಥ್ಯಾಂಕ್ ಯು.
ಟೈಮ್ 8:30 ಆಯಿತು. ಧರ್ಮಸ್ಥಳ ತಲುಪಿದ್ವಿ. MT ಒಂದು ಸ್ಟಾರ್ಟ್ ಆಗ್ತಾ ಇಲ್ಲ ಗಾಡಿ. ಗಣೇಶ್ ಕೂಡಲೇ ಅದನ್ನು ಇಂಚಿತೂಲೆ ಮೊನ್ನೆ ಅದನ್ನು ವೈರಿಂಗ್ ರಿಪೇರಿ ಮಾಡಿ. ಇದೇ ನಮ್ಮ ರೈಡಿಂಗ್ ಇದು ಒಂದು ಸ್ಟ್ರೆಂತ್. ಏನಾದರೂ ಗಾಡಿ ಹಾಳಾದರೆ ಕೂಡಲೇ ಬ್ಯಾಕಪ್ ಅವರಿದ್ದಾರೆ. ಯಾಕಂತ ಹೇಳಿದರೆ ಅವರು ಗಾಡಿದೆಲ್ಲ ಕೆಲಸ ಗೊತ್ತುಂಟು, ಮಾಡ್ತಾರೆ. ಇಲ್ಲದೆ ರಾತ್ರಿ ಇಲ್ಲಿ ಬಿಟ್ಟು ಹೋಗಬೇಕಿತ್ತು ಗಾಡಿ ಅಲ್ವಾ, ಅವರು ಇಲ್ಲದ ಗಾಡಿ ಬಿಟ್ಟು ಹೋಗಬೇಕಿತ್ತು. ಅದೊಂದು ಪ್ಲಸ್ ಪಾಯಿಂಟ್ ಬೈಕರ್ ಸ್ಕ್ವಾಡ್. ಟೂಲ್ಸ್ ರೆಡಿ ಇರ್ತದಲ್ಲ. ನೋಡಿ ಗಾಡಿ ಸ್ಟಾರ್ಟ್ ಆಯಿತು. ಗಣೇಶ್ರಿಗೆ